ನೀವು ಅಡ್ಡಗೋಡೆಯಲ್ಲಿ ದೀಪ ಇಟ್ಟಂಗೆ ಮಾತಾಡ್ತಾರಲ್ಲ, ಹೌದು, ಇದನ್ನು ಗುಣಪಡಿಸಬಹುದು, ಗುಣಪಡಿಸಲು ಸಾಧ್ಯವಿಲ್ಲ. ಯಾವಾಗ ಸಾಧ್ಯವಿಲ್ಲ? ನಿಮ್ಮ ಜೀವನದ ಶೈಲಿಯನ್ನು ನೀವು ಬದಲಾವಣೆ ಮಾಡಿಕೊಳ್ಳೇಬೇಕು. ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮನ್ನು ಪ್ರೀತಿಸಬೇಕು. ಅಂದರೆ ಪ್ರೀತಿ ಇದೆ, ಮಗಳು ಅಂತ ಪ್ರೀತಿ ಇದೆ, ಹೆಂಡತಿ ಅಂತ ಪ್ರೀತಿ ಇದೆ. ಯಾವಾಗ ಪ್ರೀತಿ ಮಾಡಬೇಕೋ ಆವಾಗ ಮಾಡ್ತಾರೆ. ಇಲ್ಲ, ಮಾನಸಿಕ ಒತ್ತಡ ಬಂದವರಿಗೆ ಯಾವಾಗಲೂ ಯಾರಾದರೂ ಅಟೆಂಡ್ ಮಾಡ್ತಿರಬೇಕು. ಒಳ್ಳೆಯ ವಿಚಾರಗಳು, ಅವರ ಬಗ್ಗೆ ಒಳ್ಳೆಯ ಸಮಾಚಾರಗಳನ್ನು ಹೇಳ್ತಾ ಇರಬೇಕು, ಅವರನ್ನು ಮೋಟಿವೇಟ್ ಮಾಡ್ತಿರಬೇಕು. ಅವರಲ್ಲಿರೋ ನೆಗೆಟಿವು, ಸಾಧಾರಣವಾಗಿ ಮನೆಯಲ್ಲಿ ವಯಸ್ಸಾದವರಿದ್ದಾಗ ಏನು ಮಾಡೋರು ಗೊತ್ತಾ? ನಾವೆಲ್ಲ 3 ಮಕ್ಕಳು ಹಿಡಿದ್ವಿ, 5 ಮಕ್ಕಳು ಹಿಡಿದ್ವಿ, ನಮಗೇನು ಆಗಿಲ್ಲ, ಇವಳೇನೋ ಒಂದು ಮಗು ಹಿಡಿದ್ಬಿಟ್ಟು ಇದಕ್ಕೆ ಇಲ್ಲದೆಲ್ಲ ಆಡ್ತಾಳೆ, ಹಾಗೆ ಆಡ್ಕೋತಾರೆ. ನಿಮ್ಮ ಕಷ್ಟ ಮನೇಲಿರೋರಿಗೆ ಗೊತ್ತಾಗಲ್ಲ. ನೀವೇನು ಒಳಗಡೆ ನೋವು ತಿಂತಾ ಇದ್ದೀರಿ ಅಂತ ಮನೇಲಿರೋರಿಗೆ ಅರ್ಥವಾಗಲ್ಲ. ನೀವು ಹೇಳಿದ್ರೆ ಅವ್ರು ಹೆದರ್ಕೋತಾರೆ. ಎಲ್ಲ ವಿಚಾರಗಳನ್ನು ಅಮ್ಮನಿಗೋ ಅಪ್ಪನಿಗೋ ಗಂಡನಿಗೋ ಹೇಳಲ್ಲ, ಮುಚ್ಚಿಟ್ಬಿಡ್ತೀವಿ. ಎಲ್ಲ ಹೇಳಬೇಕು. ಫಸ್ಟ್ ಗಂಡನಿಗೆ ಗೊತ್ತಾಗಬೇಕು, ಇದೇನು ನೀವೇನು ತಪ್ಪು ಕೆಲಸ ಮಾಡಿಲ್ಲ, ಇದು ತಾನಾಗಿ ದೇಹದಲ್ಲಿರುವ ಅಂಗಗಳಲ್ಲಿರುವ ಗ್ರಂಥಿಗಳು ತಪ್ಪು ತಪ್ಪಾಗಿ ಕೆಲಸ ಮಾಡೋದರಿಂದ ಬರುವ ಪ್ರಾಬ್ಲಮ್. ಇದು ರೋಗ ಅಲ್ಲ, ಕೊರೋನಾನೋ ಅಥವಾ ಬೇರೆ ಯಾವುದೋ ರೋಗ ಅಲ್ಲ. ಇದು ಬಂದರೆ ಪ್ರಾಣ ಹೊರಟೋಗುತ್ತೆ ಅಂತ ಅನ್ನೋ ಭಯವೂ ಇಲ್ಲ. ಆದ್ದರಿಂದ ಇದನ್ನು ಫಸ್ಟು ನಿಮ್ಮ ಯಜಮಾನರಿಗೆ ಹೇಳಬೇಕು. ನಿಮ್ಮ ಯಜಮಾನರ ಪ್ರೀತಿ ನಿಮಗೆ ತುಂಬ 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 ಬೇಕು. ಈ ಟೈಮಲ್ಲಿ ನಿಮ್ಮ ತಾಯಿ ತಂದೆ ತುಂಬ ತುಂಬ ನಿಮ್ಮನ್ನು ಪ್ರೀತಿಸಬೇಕು. ಸತ್ಯವನ್ನು ಹೇಳಬೇಕು, ಸತ್ಯವನ್ನು ಮುಚ್ಚಿಡಬೇಡಿ. ಸತ್ಯವನ್ನು ಹೇಳಿ, ನನಗೆ ಈ ಥರ ಒಳಗಡೆ ತೊಂದರೆ ಆಗಿದೆ, ಅನುಭವಿಸ್ತಾ ಇದ್ದೀನಿ, ಇಂಥವ್ರ ಹತ್ರ ನಾನು ಟ್ರೀಟ್ಮೆಂಟ್ ತಗೋತಿದ್ದೀನಿ, ಅವರು ಒಬ್ಬರು ಯೋಗ ಗುರು, ಅವರು ಔಷಧಿಗಳಿಲ್ಲದೆ ಸರಿಪಡಿಸುವ ವಿದ್ಯೆಯನ್ನು ಕಲ್ತಿದ್ದಾರೆ, ಅವರು ನನ್ನ ಸರಿಪಡಿಸ್ತಾರೆ ಅಂತ ನಿಮ್ಮ ಮನೆಯಲ್ಲಿರೋರಿಗೆ ನೀವು ಧೈರ್ಯ ಕೊಟ್ಟು ವಿಚಾರಗಳನ್ನು ಸುಳ್ಳು ಹೇಳದೆ ಓಪನ್ ಆಗಿ ಮಾತಾಡಿದಾಗ ಸತ್ಯವಾದ ಪ್ರೀತಿ ನಿಮಗೆ ಸಿಗತ್ತೆ. ಇಲ್ಲದಿದ್ದರೆ ಸಾಧಾರಣವಾಗಿ ಪ್ರೀತಿ ಕೊಡ್ತಾರೆ. ನನ್ನ ಮಗಳು ಬುಸ್ರಿ, ಬಾಣಂತನ ಆಯಿತು, ಮಗು ಹೇಳಿದ್ದಾಳೆ, ಬಾಣಂತನ ಮಾಡಬೇಕು, ಅವಳಿಗೆ ತುಪ್ಪ ಹಾಕಬೇಕು, ಶುಂಠಿ, ಏನೇನೋ ಮಾಡ್ತಾರೆ. ಅದೆಲ್ಲ ಮಾಡ್ತಾರೆಯೇ ಹೊರತು ತುಂಬ ಅತಿ ಪ್ರೀತಿ ಬೇಕಾಗಿರೋದನ್ನು ಕೊಡೋದಕ್ಕೆ ತಪ್ಪೋಗುತ್ತೆ. ಇದರ ಮೂಲ ಅವಸ್ಥೆಯೇ ಪ್ರೀತಿ ಪ್ರೇಮೆ. ನಿಮ್ಮನ್ನು ತುಂಬ ಪ್ರೀತಿಸೋರು ಹತ್ತಿರದಲ್ಲಿ ಇದ್ದರೆ ತುಂಬ ಬೇಗ 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 ನೀವು ಚೆನ್ನಾಗಿ ಹೋಗ್ತೀರ. ನಿಮ್ಮ ಯಜಮಾನರ ಜೊತೆ ಮಾತಾಡಿ, ದಿನಾ ಫೋನ್ ಮಾಡಿ, ಅವರಿಗೆ ಹೇಳಿ ನಿಮ್ಮ ಕಷ್ಟ ಸುಖಗಳನ್ನು. ನೀವೇನು ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ, ಅವರಿಗೇನು ತಪ್ಪು ಮಾಡಿಲ್ಲ. ನಿಮ್ಮ ದೇಹದಲ್ಲಿ ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ, ಅದರಿಂದ ಬಂದಿರುವ ಕಾಮನ್ ಪ್ರಾಬ್ಲಮ್ ಇದು. ಹೆಂಗಸರಲ್ಲಿ ಕಾಮನ್ ಆಗಿ ಬರುವ ಪ್ರಾಬ್ಲಮ್. ಎಲ್ಲಿ ಹೆಚ್ಚು ಪ್ರೀತಿ ಸಿಗತ್ತೆ? ಭಗವಂತನ ಹತ್ರ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ಪೂಜೆ ರೂಮಲ್ಲಿ ಕೂತ್ಕೊಳ್ಳಿ, ಕಣ್ಣಲ್ಲಿ ನೀರು ಸುರಿಲಿ, ನಲ್ಲಿಲಿ ನೀರು ಸುರಿದಂಗೆ ಸುರಿಲಿ, ಎಲ್ಲ ದುಃಖಗಳನ್ನು ಹೊರಗೆ ಹಾಕಿ. ಒಳಗೆ ಅಮಿಕೆ ಇಟ್ಟುಕೋಬೇಡಿ. ಒಳಗೆ ನೀವು ಅಡಗಿಸಿದಷ್ಟು ನಿಮ್ಮ ನೋವು ಜಾಸ್ತಿ ಆಗುತ್ತೆ. ಇದನ್ನು ಸರಿಪಡಿಸಲು ಪೋಸ್ಟ್ಪೋನ್ ಆಗುತ್ತೆ. ಒಳಗೆ ಆಗುವ ನೋವುಗಳನ್ನು ಯಾರು ಒಬ್ಬರ ಹತ್ರ ಹೇಳ್ಕೊಳ್ಳಿ. ನಿಮ್ಮ ತಾಯಿ ಒಂದು ಹೆಂಗಸು, ಬೇಕಾದ್ರೆ ನಿಮ್ಮ ಅಮ್ಮನ ಕರ್ಕೊಂಬಂದು ಕೂರಿಸಿ, ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ ನಾನು, ಎಲ್ಲಿದ್ದಾರೆ ನಿಮ್ಮ ತಾಯಿ?